ಕೇಳ್ತಾರ ಬರ್ತಡೇ ಕೇಕ್ ಕಟ್ ಮಾಡೋ ಹಾಕಿ ಸ್ವಲ್ಪ ಅನ್ನ ಸಹಾಯ ಮಾಡಿದೀನಿ. ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮಗಳು ಗಲಾಟೆ ಮಾಡೋದ್ ಬಿಟ್ಟು ಕೇಳ್ಕೊಳ್ಳಿ. ನಿಮ್ಮ ಮೆಸೇಜ್ ಮಾಡ್ತೀರಾ, ಸಾಮೇರ್ ಬರಲ್ಲ, ಸಾಮೇರ್ ನೋಡ್ಬೇಕು, 3 ದಿನ ಬಂದಿಲ್ಲ ಅಂತ ಕೇಳ್ತೀರಿ, ಬಂದ್ರಿ ಗಲಾಟೆ ಮಾಡ್ತೀರ, ಅದೇ ಬೇಜಾರ ಆಯ್ತಾ. ಈಗ ನೀವು ಅಷ್ಟೇ ನಿಮ್ಮ ಮನೆ ನಿಮ್ಮ ಮಕ್ಕಳು ಬರ್ತಡೇ ಇದ್ರೆ, ಹುಟ್ಟುಹಬ್ಬ ಇದ್ರೆ, ನಿಮ್ಮ ಅಪ್ಪ ಅಮ್ಮ ಹುಟ್ಟುಹಬ್ಬ ಇದ್ರೆ, ನಿಮ್ದು ಹುಟ್ಟುಹಬ್ಬ ಇದ್ರೆ ಏನ್ ಮಾಡ್ತೀರಾ, ಒಂದ್ ಗಿಡ ಹಾಕಿ, ಇಲ್ಲ ಅಂದ್ರೆ ಅಂಧಾಶ್ರಮ ಕೆಲಸ ಮಾಡಿ, ವೃದ್ಧಾಶ್ರಮ ಸಹಾಯ ಮಾಡಿ, ಅವಾಗ ಪುಣ್ಯ ಬರುತ್ತೆ. ಏನ್ ಗೊತ್ತಾ, ನೀವ್ ಯಾರೋ ನಾನ್ ದೂರಿಂದ ಬಂದೀನಿ ಖಾಲಿ ಬೆಳೆದಲ್ಲ ಅಲ್ಲಿ ಇವಾಗ ಭಾಷಣ ಇದ್ ಮಾಡ್ತಾವ್ರೆ, ಓದ್ಬಿಟ್ಟು ನೀವು ಆರಾಮಾಗಿ ಬರ್ರಿ. ಇಲ್ಲ ನೋಡಿ, ನಾವೇನ್ ಹೇಳ್ತೀವಿ ಅಂದ್ರೆ, ಯಾರು ನಮ್ಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸಿ ವಿಡಿಯೋ ಮಾಡಾಕಿ ನಮಗೆ ವಿಶ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ, ಇನ್ನು ಸಂತೋಷ ಪಡೋ ಸಂಗತಿ ಏನಂದ್ರೆ ನೋಡಿ, ಸಾಧ್ಯವಾದ ಚಪ್ಪಳಿ ಹೊರಗೆ ಬಿಡಿ. ಯಾರು ಚಪ್ಪಳಿ ಹಾಕಿ ಬಂದಿರ ಬುದ್ಧಿವಂತರ ಚಪ್ಪಳಿ ಹೊರಗೆ ಬಿಡಿ, ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಗೆ ಶಾಪ ಆಗ್ತದೆ. ಅಲ್ಲಿ ಬೋರ್ಡ್ ಹಾಕಿದೀವಿ, ಅಕ್ಕಿ ಬರುತ್ತೆ, ಬೆಲ್ಲ ಬರುತ್ತೆ, ಅಲ್ಲಿ ಆರತಿ ಬರ್ತಾ ಇರುತ್ತೆ, ಬರೆಕಾಲ ಬಂದವ್ರು ಬರ್ತಿರ್ತಾರೆ. ನೀವು ಹಂಗಲ್ಲಿ ಚಪ್ಪಳಿ ಅಡ್ಡ ಮಾಡಿ ತೊಂದರೆ ಕೊಟ್ಟರೆ ನಿಮಗೆ ಶಾಪ, ನಮಗಲ್ಲ. ಇಲ್ಲ ಚಪ್ಪಳಿ ತಂದ್ರೆ ಸ್ವಲ್ಪ ನಮ್ಮ ಮನೆಯೊಳಗೆ ಬಿಟ್ಕೊಡ್ತಿರ್ಬೇಕಾದ್ರೆ ಜನಗಳು ಏನಂದ್ರೆ ಎಷ್ಟು ಅನುಕೂಲ ಮಾಡ್ತೀವಿ ಅಷ್ಟು ನಮಗೆ ನೀವು ಬೇಜಾರು ಮಾಡ್ತೀರಾ. ಇವಾಗ ನೋಡಿ, ಯಾವತ್ತು ಕಳೆದಿನ ನಿನ್ನೆ ದಿನ ನನಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ವಿಡಿಯೋ ಮಾಡಾಕಿ ಪ್ರಚಾರ ಕೊಟ್ಟು ನಮ್ಮನ್ನು ಎಲ್ಲೋ ಗಗನಕ್ಕೆ ಏರ್ಸ್ತಾರಂತ ಪುಣ್ಯಾತ್ಮರ, ನಾವೇನು ಆತರ ಸಾಹಸ ಏನು ಮಾಡಿಲ್ಲ. ಈ ಅಂಧಾಶ್ರಮ ವೃದ್ಧಾಶ್ರಮ ಮಾಡ್ಕೊಂಡು ಈ ಅಂಧ ಶಾಲೆಗಳಿಗೆ ನೋಡಿ, ಅಲ್ಲೇ ಅವ್ರು ಮಾಡಿದ ಗಲೀಜಿನ ಕ್ಲೀನ್ ಮಾಡ್ಕೊಂಡು ಅಂತ ಸೇವೆ ಮಾಡ್ಕೊಂಡಿರೋಂಥ ಪುಣ್ಯಾತ್ಮಗಳಿಗೆ ನಮಗಿಂತ ಸಾಧಕರು. ನನಗೆ ಹೋಗಿ ನೋಡಿದೆ, ಅಲ್ಲಿ ಅವರೆಲ್ಲ ನಮ್ ಏನ್ ಪುಣ್ಯ ಅಂದ್ರೆ ನಾನು ಅವ್ರು ನೋಡೇ ಇಲ್ಲ. ಅವರೆಲ್ಲ ನಮ್ ದುರ್ಗಾಸಲ ಅಪ್ಪಾಜಿ ಅಂದ್ರೆ ಕಣ್ಣ ನೀರು ಬರೋಂಥ ಸಂಗತಿ. ಆದ್ರೆ ಅಲ್ಲಿ ಕೆಲಸ ಮಾಡ್ತಾರ ಪುಣ್ಯಾತ್ಮರುಗಳು ಒಂದ್ಸರಿ ಯಾರು ಅಂಧಾಶ್ರಮ ನಡೆಸ್ತಾರೆ, ಯಾರು ಅಂಧಾಶ್ರಮಲ್ಲಿ ಆಯ ಕೆಲಸ ಮಾಡ್ತಾರೆ, ಶಾಲೆಗಳು ಆಯ ಕೆಲಸ ಮಾಡ್ತಾರೆ, ದೇಶ ಕಾಯ್ತಾರೆ ಯಾರು, ಈ ಮಳೆಯಲ್ವೇ ನಮ್ಮ ರೈತರು ಏನ್ ಬೆಳಿತಾರೆ ಅಂತ ಪುಣ್ಯಾತ್ಮರಿಗೆ, ಮತ್ತೆ ಈ ಮುನ್ಸಿಪಾಲಿಟಿ ಜನಾಂಗ ನಿಮ್ ಮನೆ ಮುಂದೆ ನೀವು ಎತ್ತಿದ ಗಲೀಜ್ ನೀವು ಹೋಗಿದ್ದು ಬಾರ್ತಲ್ಲ ಅಂತ ಪುಣ್ಯಾತ್ಮರು ಒಂದ್ಸರಿ ಜೋರ ಒಂದ್ಸರಿ ಏನ್ ಮಾಡೋಣ, ದಯವಿಟ್ಟು ಸಾಕರ್ಸಿ. ಜಾಗ ಸಿಕ್ತಿದೆ, ಈ ಮಾಯಿನ ತಪ್ಪು ನಮ್ದಲ್ಲ. ಗಲಾಟೆ ಮಾಡಕ್ ಬಿಟ್ರಯ್ಯ, ಈ ಮಾಯಿನ ತಪ್ಪು ನಮ್ದಲ್ಲ, ಈ ರೋಡು ನಮ್ದಲ್ಲ. ಬಹಳಷ್ಟು ಜನಕ್ಕೆ ಪಾರ್ಕಿಂಗ್ ತೊಂದರೆ ಆಗ್ತಾ ಇದೆ, ನಡಬರಕ್ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟವ್ರಿಗೆ ಸಾಕಷ್ಟು ಸರಿ ನಾವು ಓಲೆ ಕೊಟ್ಟಿದೀವಿ, ಸಾಕಷ್ಟು ಸುದ್ದಿ ಮುಟ್ಟಿದೀವಿ. ಯಾರು ಬಂದು ಸಂಬಂಧಪಟ್ಟರು ನಾಳೆ ನಾಡ್ದು ನೋಡೋಣ ಅಂತಾನೆ ವಿನಃ ಅಲ್ಲಿ ಅಂಧಾಶ್ರಮ ವೃದ್ಧಾಶ್ರಮಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿ ಸಹಾಯ ಅಲ್ಲಿ ಒಳ್ಳೆ ನಡೀತಿದ್ದಿಂದ ಯಾರು ಬಂದು ಸಹಾಯ ಮಾಡಲ್ಲ. ಬಂದವರೆ ಎಲ್ಲ ಬಂದೋಗಿದ್ದಾರೆ, ಕೆಲವೊಬ್ರು ಬಂದವ್ರೆ ಜಾಗನೇ ಇಲ್ಲ ಅಂದವ್ರೆ, ಕೆಲವು ಜಾಗ ಐತಿ ಅಂದವ್ರೆ, ಎಲ್ಲ ಬರೀ ಬಾಯಿ ಮಾತಾಗ ಸಾಕಷ್ಟು ಸಪೋರ್ಟ್ ಮಾಡೋರೆ. ಹಾಗಾಗಿ ನೀವೆಲ್ಲ ನಮ್ಮನ್ನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ, ಸಂಬಂಧಪಟ್ಟವ್ರು ಇನ್ನು ಗಮನ ಹರಿಸ್ತಿಲ್ಲ. ಹಂಗಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ, ಸಹಕರಿಸಿ. ಅದು ಅತಿಯಾಗಿ ಯಾರು ಮಾಡೋಕ್ಕಾಗಿಲ್ಲ ಅಂದ್ರೆ ಮೇಲೆ ನಮ್ ಜಾಗ ಇದೆ, ನಿಮ್ಗೆ ಗೊತ್ತಿರುತ್ತಾ, ಮೇಲೊಂದು ಜಾಗ ತಂದಿದ್ದೀವಿ, ಅಲ್ಲೇ ದೇವಸ್ಥಾನ ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡಂಗ್ ಮ್ಯಾಕ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಭಕ್ತರೆ. ನಿಮಗೋಸ್ಕರ ಇದು ನಮ್ ದೇವರು, ನಂಗೆ ಸಿಕ್ಕಿರೋದು, ನಾನು ಈ ದೇವ್ರು ತೆಗಿಯಲ್ಲ. ಇಲ್ಲಿ ನಮಗೆ ನಮ್ಮ ಮನೆ ಪೂಜೆ ನಡೀತಿದೆ. ನಿಮ್ಗೀಗ ಗಾಡಿ ತೊಂದರೆ ಐತಿ, ರೋಡ್ ತೊಂದರೆ ಐತಿ, ಬರಕ್ ತೊಂದರೆ ಐತಿ, ಹೋಗಕ್ ತೊಂದರೆ ನೋಡ್ತಾ ಇದ್ದೀನಿ ನಾನು ಅವಾಗಿಂದ. ಏನ್ ಮಾಡಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಮಾಹಿತಿ ತಪ್ಪು ನಮ್ದೆಲ್ಲ 5 ಜನ ಬಿಟ್ಟಿದ್ದಾರೆ, ಅದು ರೋಡ್ ಅಡ್ಡ ಹಾಕಿದ್ದಾರೆ. ಸರಸ್ವತಿಪುರ ಗ್ರಾಮ ಜಗತ್ತಿಗೆ ಪ್ರಸಿದ್ಧ ಐತಿ, ನಮ್ಮೂರ್ ಜನ ಸಖತ ಫೇಮಸ್ ಆಗ್ಯಾರೆ. ರೋಡ್ ಹಾಕೊಂಡವ್ರಿಗೆ, ಬೇಲೆ ಹಾಕೊಂಡವ್ರಿಗೆ, ಮಾತಾಡೋರಿಗೆ, ಹಂಗಾಯ್ತು ಹಿಂಗಾಯ್ತು ಅನ್ನೋ ಕೆಲವು ಜನ ನಮ್ಮೂರವೆಲ್ಲ ಭಯಂಕರ. ನಮ್ಮ ಊರೆಲ್ಲೋ ಐತಿ, ನಮ್ ಗ್ರಾಮ ಎಲ್ಲೋ ಐತಿ, ಎಂತೆಂತ ಪುಣ್ಯಾತ್ಮ ನಮ್ ಗ್ರಾಮಕ್ಕೆ ಗೊತ್ತಿದ್ದಾರೆ. ನಮ್ ಜಾಗದ ಮೈಮೇನು ಎಂತ ತಾಯಿ ಬಂದು ಕೂತಾಳೆ ಅಂತ ಯಾರಿಗೆ ಹೇಳ್ತಿಲ್ಲ. ಬೇಲೆ ಹಾಕೊಂಡೋದು, ಕಂಡ ಮನೆ ಸುದ್ದಿ ಮಾತಾಡೋದು ಅಂತ ಜನ ಜಾಸ್ತಿ ಆಗ್ಬಿಟ್ಟಾರೆ ನಮ್ಮ ಗ್ರಾಮದಲ್ಲಿ. ನಿಮ್ಮಂತ ಗ್ರಾಮಗಳಲ್ಲಿ ಬಹಳ ಜನ ನಮ್ಮನ್ನ ದೇವಸ್ಥಾನ ಮಾಡಿ ಕುಣಿಸ್ಕೊಳ್ಳಿ ಅಂತ ಬೆಂಗಳೂರಲ್ಲಿ. ಈ ಉದಾಹರಣೆ ತಾತ್ಕೊಂಡೆ ನೋಡಿ ಆಗ್ರಾಗಿರೋದು. ಇವರೇ ನನ್ನ 4 ವರ್ಷ ಸಾಕಿದಂತ ಪುಣ್ಯಾತ್ಮ. ಪ್ರತಿ ಅಮಾವಾಸ್ಯ ನಿಮಿಷ ನಿಮ್ ತರ ಬಂದ್ ಜನಕ್ಕೆ ಮನೇಲಿ ಊಟ ಹಾಕಿದ ಪುಣ್ಯಾತ್ಮರು ಒಂದ್ಸರಿ ಕ್ಲಾಸ್ ಹಾಕಿವ್ರು ಒಂದ್ಸರಿ ಜೋರಿಗೆ. ನನಗೆ ಇರೋದು ಜಾಗಿರ್ಲಿಲ್ಲ, ಎಲ್ಲಿ ನಿಲ್ಕೊಳಕ್ಕೆ ದೇವರಿಗೆ ಜಾಗಿಲ್ಲ ಅಂತ ಟೈಮಲ್ಲಿ ಅಮಾವಾಸ್ಯ ಮೇಲೆ ರಾತ್ರಿ ಹೊತ್ತು, ಹಗಲತ್ತ ರಾತ್ರಿ ಹೊತ್ತು ನಿಮ್ಮಂತ ಪುಣ್ಯಾತ್ಮನ ಬಂದಂತರ 1000 ಜನಕ್ಕೆ ಅನ್ನ ಹಾಕಿದ ಪುಣ್ಯಾತ್ಮರು ಇವರು. ಆಯ್ತಾ, ಜನ ಏನ್ ಒಳ್ಳೇದ್ ಮಾಡ್ತೀರಪ್ಪ ಅಂತ ಸಣ್ಣ ಉದಾಹರಣೆ ಕೊಡ್ತಾ ಇರ್ತೀನಿ ನಾನು. ನೋಡಿ, ಚಪ್ಪಲಿಯಲ್ಲಿ ಬಿಡಿಯಿಂದ ಬೋರ್ಡ್ ಹಾಕಿದೀವಿ. ಒಂದು 20% ಜನ ಬರೆಕಾಲ ಬರ್ತಾರೆ, ಅಕ್ಕಿ ಹೊತ್ಕೊಂಡ್ ಬರ್ತಾರೆ, ಬೆಲ್ಲ ಹೊತ್ಕೊಂಡ್ ಬರ್ತಾರೆ. ಅವರಿಗೆ ಅಡ್ಡಾಗಿ ಚಪ್ಪಲಿ ಬಿಡ್ತಾರೆ ಅಲ್ಲಿ. ಅದು ಹೇಳೋದೇನೋ, ನಾನು ದೂರಿಂದ ಬಂದೀನಿ, ನಂಗೆ ಹುಷಾರಿಲ್ಲ, ಇದೇ ಫಸ್ಟ್ ಬಂದೀವಿ ಅಂತೀನಿ. ಚಪ್ಪಲಿ ಎಲ್ಲಿ ಬಿಡ್ಬೇಕು ಅಂತ ಬೋರ್ಡ್ ಹಾಕಿಲ್ವಾ? ಹಾಕಿಲ್ವಾ? ಒಳಗೆ ಹೋಗ್ತೀರಿ, ಸಾಕ್ಷಾತ್ ದೇವ್ರು ಅವೆಲ್ಲ ಅಣ್ಣ ತಮ್ಮಗಳು, ಅಪ್ಪ ಅಮ್ಮಗಳು ಎಲ್ಲ ಜಾತಿ ಮೀರಿದ ಪ್ರೇಮ. ಇವಾಗ ನಿಮ್ಗೆ ಏನೋ ಸಂತೋಷ ಸುದ್ದಿ ಇವತ್ತಂದ್ರೆ, ನನ್ನ ಫೇಸ್ಬುಕ್ ಮಾಡಿ, ಈ ಜಾಗನ ಫೇಸ್ಬುಕ್ ಮಾಡಿ ಜನಕ್ಕೆ ಪ್ರಚಾರ ಮಾಡಬೇಕು, ಜನನ ತೋರಿಸ್ಬೇಕು, ಜನ ಬರಬೇಕು ಅಂತ ಹೇಳಿ ಮುಂದೆ ನಿಂತ ಪುಣ್ಯಾತ್ಮ ತೋರಿಸಂತ ಸಮಯ ಇವತ್ತು ಜಗತ್ತ. ಇವನೇ ಶಿವಣ್ಣ ಅಂತ ಹೇಳಿ ಪಂಚಪುರದ ಲಿಂಗಾಯತ್, ನೀವು ಜಾತಿನ ಬೇಡಿ, ಇವ್ರು ಲಿಂಗಾಯತ್ ಜನಾಂಗ. ಇವನೇ ಇವತ್ತು ಇಲ್ಲಿ ಬಂದು ವೀಲ್ಚೇರ್ ಕಾಲ್ ಬಂದಿ ಇವ್ರಿಗೆ ತೋರ್ಸ್ಬೇಕು ಅಂತ ಹೇಳಿ. ಇವನ್ ಜೊತೆ ಇನ್ನೊಬ್ಬ ಗೌತಮ್ ಅಂತ ಹೇಳಿ ಇನ್ನೊಬ್ಬ ಫೋಟೋ ಮಾಡ್ತಾನೆ, ಆಂಧ್ರ ಕರ್ನೂಲ್. ಅವನೊಬ್ಬ ಸೇರ್ಕೊಂಡು ಅಲ್ಲಿ ಮಂಜಪ್ಪ ಮಾತಾಡ್ತಾನೆ. 3 ಜನ ಸೇರ್ಕೊಂಡು ಫೇಸ್ಬುಕ್ ಮಾಡಿದ್ರು. ಹೇಮಂತ್ ಮೋಹಿತ್ ಅಂದ್ರೆ ಹೋಟ್ಲರು ಸಾಧಾರಣವಾಗಿ ಬಂದಿರಲ್ಲ ಸೇರ್ಕೊಂಡು ಒಂದು 40 ಜನ ಸೇರ್ಕೊಂಡು ಫೇಸ್ಬುಕ್ ಅಲ್ಲಿ. ನೀವು ಅಂದ್ಕೊಂಡ್ರೆ ಫೇಸ್ಬುಕ್ ಆಗದ ನಾನು ಅಂತ, ಖಂಡಿತ ನಾನಲ್ಲ. ನಾನು ಕೀಪ್ಯಾಡ್ ಮೊಬೈಲ್ ಇರ್ತೀನಿ, ನಾನು ಫೋನ್ ತರಗಿಸಲ್ಲ. ಇವತ್ತು ನಾನು ಜಗತ್ ಪ್ರಸಿದ್ಧಿ ಮಾಡಕ್ ಮೇನ್ ಕಾರಣ ಇವರು. ಇನ್ನ
ಉಳಿದಂತ ಯಾರು ಯೂಟ್ಯೂಬ್ ಮಾಡಿರಿ, ಫೇಸ್ಬುಕ್ ಮಾಡ್ತೀರಿ, 4 ಜನ ಬರೋ ಸಹಾಯ ಮಾಡಿ ನಿಮ್ಗೆಲ್ಲ ಒಂದ್ಸರಿ ಅನ್ನ ಕೊಟ್ಟಂತರಿಗೆ ಒಂದು ಡಬ್ಬಿ ಹಾಕಿ ನಿಮ್ಗೆಲ್ಲ ಒಂದ್ಸರಿ ಒಬ್ಬೊಬ್ಬರೇ ಹೇಳ್ತಾರೆ ನೋಡಿ. ಇವನು ಮಾತಾಡಲ್ಲ ಅಂದ್ರೆ ನಾನ್ ಕಷ್ಟ ಆದ್ರೆ ಗೊತ್ತಿಲ್ಲ. ಕೇರಿ ಬೇರೆ ಬೀದಿಯಲ್ಲಿ ಊರಿಗೆ ಅಲ್ಕೊಂಡು 8 ವರ್ಷ ಅಲ್ಕೊಂಡ್ ದೇವ್ರ ಬಂದು ಕೆಲಸ ಮಾಡ್ಕೊಂಡು ಬಂದಿರೋ ನಾವು. ಕರೆಂಟ್ ಕೊಟ್ಟಾರ ನಮ್ಗೆ ಕಲ್ಲು ಹೊಡೆದಾರೆ ಎಲ್ಲ ಹೊರಗಡೆ ಎಲ್ಲ. ನಮ್ಮ ಹಿಂದೂಗಳು ಗೊತ್ತಲ್ಲ ಏನ್ ಮಾಡ್ತಾರೆ ಅಂತ. ಭಯಂಕರ ನಾವು ನಿಮ್ಮಂಗೆ ಅನುಭವಿಸಿ ಮಂದಿರ್ ಕೂತಿರೋದು. ನಮ್ಮಲ್ಲಿ ಜಾತಿ ಇಲ್ಲ, ಪ್ರೀತಿ ಇಲ್ಲ, ಎಲ್ಲ ಒಂದಾಗಿ. ನಮ್ಮನೆ ಅಡಿಗೆ ಬಿಟ್ರು ಇವ್ರೆ ನೋಡಿ ಹೆಂಗಿದ್ರು ಹುಡುಗರು ಅಂತ. ಅವನೇ ಆ ಜಾತಿ. ಇನ್ನ ಏನು ಇಲ್ಲ, ಒಂದು ಫೋಟೋ ಕೊಟ್ಟಿದ್ದಂತೆ ಅವನು ಚೆನ್ನಾಗ್ ಉದ್ದಾರ ಹಂಗೆ ಕಾರ್ ಕೊಡ್ತೀನಿ ಬಂದಾನೆ. ಪ್ರತಿ ಅಮಾವಾಸ್ಯೆ ನಿಮಿಷ ಹೇಳ್ಕೊಳಕ್ಕೆ ಐನೂರು ಜನಾಂಗ ಪ್ರತಿ ಅಮಾವಾಸ್ಯೆ ಬಂದು ಕಸ ಎತ್ತನ್ ಪುಣ್ಯಾತ್ಮ ಕೇಳಿ ಕೆಲಸಕಾರ ಎಲ್ಲ ಒಂದ್ಸಂತ ಎಂತ ಜನ ನೋಡಿ. ನೀವು ದೂರದ ಬಂದಿವಿ ಅಂತ ಕ್ಲಾಸ್ ಹಾಕಿದ್ರು ಒಂದ್ಸಲ ಅದ ನೀವ್ ಹೇಳ್ಕೊಂತೀರಿ 30 ವರ್ಷ ಹುಷಾರಿಲ್ಲ ನಂಗೆ ಇದೇ ಫಸ್ಟ್ ಬಂದಿವಿ, 5 ವರ್ಷ ಹುಷಾರಿದೆ ಫಸ್ಟ್ ಬಂದಿವಿ. ಏನ್ ಮಾಡಿದ್ರಪ್ಪ ದೇವಸ್ಥಾನಗಳು ಹೋಗಿ ನೀವು? ಅಲ್ಲಿ ಹೋಗಿ ಬಿಲ್ಡಪ್ ಕೊಟ್ಟಿರ್ತೀರಿ, ಹೆಂಗೆ ಸ್ಕ್ರೀನ್ ನಂಬರ್ ಯೂಸ್ ಮಾಡಿ ಮೆಂಟ್ಲಾಗ್ಬಿಟ್ಟಿರ್ತೀರಿ. ಅಲ್ಲಿ ಹೋಗಿ ದೇವ್ರಿಗೆ ಕೇಳ್ತೀರಿ ಎಷ್ಟು ಹುಷಾರಾಗುತ್ತೆ ಅಂತ ಕೇಳ್ತೀರಿ. ದೇವ್ರು ನಿಮ್ಮ ಮನೆ ಹಾಳು ಅಲ್ಲಿ ಬರ್ತದೆ. ನಾನು ಓಡ್ತಾನೆ ಒಬ್ರು ಮನೆ ಕಾಣುತ್ತೆ, ಒಬ್ರು ಆಡ್ಬಿಡಲ್ಲ. ಗಂಡು ಮಕ್ಳು ಒಬ್ರು ಆಡ್ಬಿಡಲ್ಲ, ಹೆಣ್ಮಕ್ಳು. ದೇವ್ರಿಗೆ ಒಂದು ಕಿಸ್ಸು ಬಾ ಮನೆ ಕಸ ಬಾ ಅಂತಾರೆ. ದೇವ್ರ ಮನೆ ಕಸ ಬಂದ್ಬೇಕು, ಎಷ್ಟು ಹುಷಾರಾಗುತ್ತೆ ಅಂತಾರೆ. ನಾನು ಹೇಳ್ತಾ ಇರ್ತೀನಿ ಕೈ ಬಂದವೆ, ಕಾಲು ಬಂದವೆ, ಕಸ ಹೊಡಿತೀವಿ. ನಮ್ಮ ಅಪ್ಪ 82 ವರ್ಷ ನಮ್ಮ ಪೇಪರ್ ಐತೆ, ನಮ್ಮ ಅಮ್ಮ ಅಡಿಗೆ ಮಾಡಿ ಸಹಾಯ ಮಾಡುತ್ತೆ. ನಾವೆಲ್ಲ ಅಕ್ಕಂಗಿರ ಅಣ್ತಮ್ಗಳು ಯಾವ ಒಂದ್ ಸಹಾಯ. ನೀವು ಕಷ್ಟದ ಯಾರಪ್ಪ ದೇವಸ್ಥಾನಕ್ಕೆ ಬರ್ತೀರಾ? ಕೈ ಹತ್ರ ಕಾಲಿಲ್ಲ ಯಾರು ಹಾಸ್ಪಿಟ್ಲ್ ಹೋಗ್ತೀವಿ, ಕೈ ಹತ್ರ ನೋಡೋಣ ತೋರಿಸ್ರಪ್ಪ. ಏನ್ ನಾವೇ ನಿಮ್ಮನೆ ಕೆಲ್ಸಗಾರ? ದೇವ್ರು ನಿಮ್ಮನೆ ಕೆಲ್ಸಗಾರ, ನಾವು ನಿಮ್ಮಂಗೆ ಕೆಲ್ಸಗಾರಪ್ಪ. ನೀವು ಒಂದಿವ್ಸ ಹೇಳ್ಕೆ ಬಿಡಿ. ನಿತ್ಯ ನಾವು 5 ಗಂಟೆ 6 ಹಾಕೋಡಿಗೆ ಎದ್ದು ನಾವು ದೇವ್ರ ಮಾಡ್ಕೊಂಡು ದೇವ್ರು ತೊಗೊಂಡು ನೀವು ಬರೋದು. ರಾತ್ರಿ 8 ಗಂಟೆ ಆಗುತ್ತೆ ನಿಮ್ಗೆ ಕಳ್ಸೋದು. ಮತ್ತೆ 2 ಅವರ್ ಕೊಳಿಬೇಕು ಅಂತರ ಕಟ್ಟು ತಲೆ ಕಟ್ಬೇಕು. 12 ಗಂಟೆ ಮನೆಗೆ ಸ್ನಾನ ಮಾಡಿ ಮಲಗೋಕ್ಕೆ ನೀವು ಒಂದಿವ್ಸಕ್ಕೆ ಹೆಂಗ್ ಅಂತೀರಲ್ಲ. ಬೆಳಿಗ್ಗೆ ಬಂದೀವಿ ಇದೇ ಪಟ್ಟು ಬಂದಿರಂತ. ಯಾರಪ್ಪ ನಿಮ್ಮ ಬರದಿಂದ ಕೈ ಹತ್ರ ಯಾರ ಕರ್ದಿರೇನ್ರ? ಯಾರ ಕರ್ದೇರ? ನಮ್ಮನೆ ಕೆಲ್ಸಕ್ಕೆ ಯಾರ ಬಂದಿರಲ್ಲಪ್ಪ ಕೈ ಹತ್ರ? ಪುಣ್ಯಾತ್ಮ ಖಾಲಿ ಬೀಳ್ತೀವಿ. ಎತ್ತರಿ ಕೈ ನೋಡೋಣ. ಬಾತ್ರೂಮ್ ಇತ್ಕೊಂಡ್ರಪ್ಪ, ಬಾತ್ರೂಮ್ ನೀರ್ ಹಾಕ್ಬಂದ ಕರ ನಮ್ಮ ಅಪ್ಪನ್ನೇ ಕಂಡ್ಬಿಟ್ಟು ಹಂಗೆ ಬಾತ್ರೂಮ್ ಕಿತ್ತಾಕೇನಿ. ಕಲ್ಲು ಕೀಳ್ತೀವಿ, ಪೂಜಾರ್ನ ಬಂದು ನಮ್ಮನೆ ಕರೀತಾರೆ ಕಲ್ ಬಿಡ್ಸ್ಕೊನಿ ಅಂತ. ಗಂಡು ಹುಷಾರಿಲ್ಲ, ಹೆಂಡತಿ ಬಂದು ಕೇಳಂಗಿಲ್ಲ. ಕೈಲ ಬರುತ್ತೆ ಹೆಂಡತಿ, ನನ್ನ ಅಣ್ಣ ನಮ್ಮ ಹಸ್ಬೆಂಡ್ ಹುಷಾರಿಲ್ಲ ನೋಡಿ ಅಂತೆ. ನಾವು ಕಲ್ ಬಿಡ್ಸ್ಬೇಕು ಅವ್ರಿಗೆ. ಹೇಗೆ ಬಹಳ ಸಾಹಸ ಮಾಡ್ಕೊಂಡು ಬಂದಿರ್ತಾರೆ ಅಂತ. ಹೆಂಡತಿ ಹುಷಾರ್ ಗಂಡು ಬರ್ತಾನೆ ಲೇಟ್ ಆಗುತ್ತಾ ಅಂತಾನೆ. ಮಕ್ಳು ಹುಷಾರಿಲ್ಲ, ಅಜ್ಜಾಜಿ ಬರಲ್ಲ, ಅಪ್ಪ ಅಮ್ಮ ಬರಲ್ಲ, ಅಜ್ಜಾಜಿ ಕಳಿಸ್ತಾರೆ. ಎಷ್ಟು ಹುಷಾರಾಗುತ್ತೆ ಅಂತ. ಈಗ ಯಾರೋ ಒಂದು ಬಂದಿತ್ತು 30 ವರ್ಷ ಆಯ್ತು, ಯಾರು ಹುಷಾರಿಲ್ಲ ಅಂತ. 30 ವರ್ಷ ಕಾಯ್ತಾ 3 ನಿಮಿಷ ಕಾಯ್ತಾ ಇಲ್ಲ ಯಾರಪ್ಪ. ಆಯ್ತಾ, ಮಗಳಿಗೆ ಮದುವೆ ಇಲ್ವಂತೆ, ಡಿಗ್ರಿ ಮಾಡ್ಯಾಳಂತೆ. ಮಗಳು ದೇವ್ರು ಬರಲ್ವಂತೆ, ನಾವು ಮದುವೆ ಮಾಡ್ಬೇಕಂತೆ. ಸಕ್ಕತ್ತಲ್ವಾ? ಮಗ ಬರಲ್ವಂತೆ. ಮೊನ್ನೆ ಬಂದ ಯಾರ BSc ಮಾಡ್ಯಾನಂತೆ, ಎದಿ ಓದಿತಾನಂತೆ. ಯಾವಾಗ ರಾತ್ರಿ ಮಾತ್ರ ಸೊಸೆ ಒಳ್ಳೆಯಲ್ವಂತೆ, ಪೇಮೆಂಟ್ ಕರೆಕ್ಟಾಗಿ ಕೊಡಲ್ಲ ಅಂತ ಓದಿತಾನಂತ. ಅವ್ನ ಕೆಲ್ಸಕ್ಕೆ ಹೋಗಲ್ವಂತೆ, ಬಹಳ ಒಳ್ಳೆ ಹುಡುಗಂತ ಅವನು. ಅಮ್ಮ ಹೇಳ್ತಾಳೆ ನಿಮ್ ಭಕ್ತಿ, ನಿಮ್ ಭಾವ, ನೀವು ಮಕ್ಕಳು ಸರಿ ಬೆಳೆಸಿ ಒಟ್ಟುಂಬ ಊಟ ಹಾಕ್ಬಿಟ್ಟು ಕಳಿಸಿ. ನಮ್ಮ ಮನೆ ಪಾಯ ಕಾಣಿಸ್ತಿದೆ. ನಮ್ಮ ಮನೆ ಇಲ್ಲೇ ಬೆಳೆದಾರ, ನಾವೆಲ್ಲ ಓದಿದೀವಿ. ನೀವು ಒಬ್ಬರೇ ಓದಿದ ಕಬಡ್ಡಿ ಏನನ್ನು ಓದಿ ಗೊತ್ತಾ? ನಾನು 3 ಡಿಗ್ರಿ ಓದಿನಿ, ಇವಾಗ ಡಬಲ್ ಡಿಗ್ರಿ. ನಾನ್ 3 ಡಿಗ್ರಿ. ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಅಂತ 1 ಡಿಗ್ರಿ. 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡರಿಸಿ ತಲೆ ಹಾಕ್ಬಾರ್ದು ಅಂತ 2 ಡಿಗ್ರಿ. 3 ಡಿಗ್ರಿ ಏನ್ ಗೊತ್ತಾ? ಏನೇನು 3 ಡಿಗ್ರಿ? ಕಾಚ್ ಹಾಕ್ಬೇಕು, ಸಾಲ ಮಾಡಬಾರ್ದು, ಸಾಧ್ಯವ್ರು 4 ಜನಕ್ಕೆ ಅನ್ನ ಹಾಕ್ಬೇಕು ಅಂತ. 3 ಡಿಗ್ರಿ ಸಕಲ ನಮ್ಮ ಅಪ್ಪ ಓದ್ತೇನೆ. ನೀವೆಲ್ಲ ಹೇಳ್ತೀವಿ ಓದಿರಿ. ನಾನು ದುರ್ಗಮ್ಮ ಸತ್ತಗ ಬ್ರ್ಯಾಂಡ್ ಸೆಟ್ ಕೆಲಸ ಮಾಡಿನಪ್ಪ. ಎಣ್ಣೆ ಹೊಡೆಯಲ್ಲ, ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ. ಎಣ್ಣೆ ಕುಡಿಯಲ್ಲ ಯಾಕೆ ಗೊತ್ತಾ? ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಸ್ ಹಿಡ್ಕೊಂಬತ್ತಾ ಇದ್ದ. ನಮ್ಮ ಅಮ್ಮ ರಾಗಿ ಮೇಲೆ ಮಾಡಿ ಉಣ್ಣಕ್ಕಿದ್ದು ನಮ್ಗೆ ಸಾಕ್ಯಾಳೆ ಗುಡ್ಲಲ್ಲಿ. ಹೆಂಗಪ್ಪ ಕುಡಿಯೋದು? ನೀವು 14 ವರ್ಷ ಬೈಕ್ ಕೊಡ್ತೀರಿ, ವೀಲಿಂಗ್ ಮಾಡಿ ಕುಡ್ಕೊಂಡು ಲವ್ ಮಾಡಿ ಅಪ್ಪ ಮುರಿತಾರೆ. ಇಲ್ಲಿ ಬಂದು ಅಳ್ತೀರಿ. 12 ವರ್ಷ ಮೊಬೈಲ್ ಕೊಡ್ತೀರಿ, ಹುಡುಗಿ ಒಳಗಾಳೆ ಅಂತ ಬಡ್ಕೊಂತೀರಿ. ಏನು ಹೊತ್ತ ಒಳಗೆ ಚೆಕ್ ಮಾಡ್ರಿ, ಯಾಕೆ ಹೊಡಕ್ತಾಳೆ ಅಲ್ವಾ? ನಾವು ಅಂತಂಬಳ ಮಾಡಿದ್ರೆ ಕೇಳ್ರ, ನಾವು ಕಂಡೀಷನ್, ನಾವು ಕೆಲಸ ಮಾಡ್ತೀವಿ. ಹೆಂಗಿದೀವಿ ನೋಡಿ ನಾವು ಒಂದ್ಸರಿ ನೋಡಿ ನಾವೆಲ್ಲ ಹೆಂಗಿದೀವಿ ಅಂತ. ಎಲ್ಲ ಊರವ್ರು ಎಲ್ಲ ಊರ ಗುದ್ದಾಡ್ತೀರಿ, ನಮ್ ಜಾತಿ ನಿಮ್ ಜಾತಿ ನಿಮ್ ಬಾವುಟ ಅಂತ. ನಾನ್ ಗೌಡ ಕಣೆಯ, ಇವ್ರು ಲಿಂಗಾಯತರು, ಇವ್ರು ಎಸ್ಸೆ, ಇವ್ರು ನಾಯಕರು, ಚಲವಾದಿಗರು, ಯಾವ ಊರಿದ್ರು, ಊರೊಬ್ರು, ಗೋಲ್ದ್ರು ಎಲ್ಲ ನೋಡ್ರಿ. ಮತ್ ನೀವು ನಿಮ್ಮೂರಿಗೆ ಏನ್ ಜಾತಿ ಜಾತಿ ಭೇದ ಭೇದ, ಪಕ್ಷ ಪಕ್ಷ. ಮಳೆ ಬಂದಲ್ಲಿ ಅವನು ಕೇಳಂಗಿಲ್ಲ, ನೀರ್ ಬರ ಅವನು ಕೇಳಂಗಿಲ್ಲ, ದಾರಿಲ್ಲಿ ಅವನು ಕೇಳಲ್ಲ, ಊರಲ್ಲಿ ಕುಡಿಯಕ್ಕೆ ನೀರಿರಲ್ಲ. ನಿಮ್ಮ ಪಕ್ಷಗಳು, ನಿಮ್ಮ ಜಾತಿಗಳು ಏನ್ ಮಾಡ್ತೀರಿ? ಬರ್ತಡೇ ಮಾಡೋ ದಿವಸ 4 ಜನಕ್ಕೆ ಅನ್ನ ಹಾಕಿ, ನಿಮ್ ಊರಾಗ ಯಾರು ಬಡವರಿದ್ದಾರೆ ಹುಡುಕಿ, ಬಡವರಿಗೆ 2 ಸೀಟ್ ಕೊಡ್ಸಿ, ಪುಣ್ಯ ಬರುತ್ತೆ. ನಿಮ್ಮ ಅಕ್ಕಪಕ್ಕ ಅಂದಾಜ್ ಊಟ ಕೊಡ್ಸಿ, ಪುಣ್ಯ ಬರ್ತದೆ. ಗೊತ್ತಾಯ್ತಾ? ಅಣ್ತಮ್ಮ ಗುದ್ದಾಡ್ಬೇಡಿ, ಅಪ್ಪ ಅಮ್ಮನ್ ಸಾಕಿ. ಆಯ್ತಾ? ಎಲ್ಲ ಹೋಗಿರ್ತೀರಿ ನೋಡಿ. ಇಲ್ಲಿ ನಂಬರ್ 1 ಪವಾಡ ತೀರ್ಥ, 2ನೇ ಪವಾಡ ನಿಮ್ಮ ನಂಬಿಕೆಗಳು, 3ನೇದು ಹುಷಾರಾಗುತ್ತಾ ಅಲ್ಲ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ. ದೇವ್ರ ಮನೆಗೆ ಇಕ್ಕಿನಿ, ಒಳಗೆ ಇಕ್ಕಿನಿ, ಮಟನ್ ಆಗತ್ತಾ, ಚಿಕನ್ ಆಗತ್ತಾ, ಸ್ನಾನ ಮಾಡಿದ ಅನ್ಬೇಡಿ. ನಿಮ್ ಮನಸ್ಸಲ್ಲಿ ಒಳ್ಳೆ ಬುದ್ಧಿ ಸಾಕು, ಅದೇ ಸ್ನಾನ. ಆಯ್ತಾ? ದುರ್ಗಮ್ಮನ ನಾನು ಭೂಮಿ ತಾಯಿನ ಕರಿತೀನಿ, ಭೂಮಿ ತಾಯಿ ಗಂಗೆ ಮಾತಾರ ಅಂತವ್ರು. ಗೊತ್ತಾಗ್ತಾ? ನಿಮ್ಮನೆ ಗಡಿಯಾರ ಇಡಿ, ಬೆಳಿಗ್ಗೆ ನಮಸ್ಕಾರ ಮಾಡಿ, ಕಂಡ ಮನೆ ಬದ್ ನೋಡೋದ್ ಬಿಡಿ, ಕಂಡ ಬಗ್ಗೆ ಮಾತಾಡೋದ್ ಬಿಡಿ. ಆಯ್ತಾ? ನಿಮ್ ಮನೆಯವ್ರಿಗೆ ಕೇಳಿ, ಬೆಳಿಗ್ಗೆ ನಮಸ್ಕಾರ ಮಾಡಿ, ಸಾಯಂಕಾಲ ಬರ್ಸಿ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ದುರ್ಗಮ್ಮ ಗಂಗಮ್ಮ ಇರ್ತಾರೆ. ಪುಣ್ಯ